ಬಿಜಾಪುರ ಟುಡೇ ನ್ಯೂಸ್ ಲೈವ್. ಬೆಳ್ಳಿ ಮೂರ್ತಿ ಕದ್ದ ಪ್ರಕರಣ ಭೇದಿಸಿದ ಪೊಲೀಸರು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದ ಪ್ರಸಿದ್ಧ ಪವಾಡ ಬಸವೇಶ್ವರ ದೇಗುಲದಲ್ಲಿ ನಡೆದಿದ್ದ ಕಳ್ಳತನ. ಜುಲೈ 5ರ ತಡರಾತ್ರಿ ಕಳ್ಳತನ ನಡೆದಿತ್ತು. ಸುಮಾರು 32 ಕೆಜಿಯ ಬೆಳ್ಳಿ ಮೂರ್ತಿ. ಸದ್ಯ ಪ್ರಕರಣ ಭೇದಿಸಿ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ಗುಜರಾತ್ ಮೂಲದ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸುರೇಶ್ ಕುಮಾರ್ ಸೋನಿ, ಬ್ರಹ್ಮಾರ್ ನೇಟ್, ಇಂದ್ರಜಿತ್ ನೇಟ್ ಬಂಧಿತ ಆರೋಪಿಗಳು. ಬೆಳ್ಳಿಯ ಮೂರ್ತಿಯನ್ನ ಕದ್ದು ಕರಗಿಸಿ ಗಟ್ಟಿಗಳಾಗಿ ಮಾಡಿದ್ದ ಖದೀಮರು. 4 ಕೆಜಿ ಮೂರ್ತಿಯ ಕತ್ತರಿಸಿದ ತುಂಡು, 67,000 ಹಣ, ಕೃತ್ಯಕ್ಕೆ ಬಳಸಿದ ಕಾರು ಜಪ್ತಿ ಮಾಡಿದ ಪೊಲೀಸರು. 52.7 ಲಕ್ಷ ಮೌಲ್ಯದ ಬೆಳ್ಳಿ ಕಾರು, ಕೃತ್ಯಕ್ಕೆ ಬಳಸಿದ ವಸ್ತುಗಳ ವಶಕ್ಕೆ. ಕಾರ್ಯಾಚರಣೆ ಪಾಲ್ಗೊಂಡ ಸಿಬ್ಬಂದಿಗಳಿಗೆ ಪ್ರಶಂಸನಾ ಪತ್ರ ವಿತರಣೆ. ಐಜಿಪಿ ಸಂದೀಪ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮಾಡಿದಂಥ ಒಂದು ಪ್ರಮುಖ ಡಿಟೆಕ್ಷನ್ ಬಗ್ಗೆ ಈ ಮಾಹಿತಿ ನೀಡೋಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 5ನೇ ಜುಲೈ ದಿನಾಂಕ 5/7/2026 ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಬಸರಕೋಡ್ ಗ್ರಾಮದಲ್ಲಿ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಕಳವು ಪ್ರಕರಣ ದಾಖಲಾಗುತ್ತೆ. ಈ ಘಟನೆಯಲ್ಲಿ ಕೆಲವು ಆರೋಪಿತರು ಮಧ್ಯರಾತ್ರಿ ವೇಳೆಯಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ದೇವಸ್ಥಾನದ ಗರ್ಭಗುಡಿ ಹೊರಗಡೆ ಹೋಗ್ಬಿಟ್ಟು ಅಲ್ಲಿದ್ದಂಥ ಶ್ರೀ ಪವಾಡ ಬಸವೇಶ್ವರರವರ ಬೆಳ್ಳಿಯ ಮೂರ್ತಿಯನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಮೂರ್ತಿ ಸುಮಾರು 32 ಕೆಜಿ ತೂಕದಿರುತ್ತೆ. ಇದರ ಮೌಲ್ಯ ಸುಮಾರು 52 ಲಕ್ಷ ಆಗಿದೆ. ಇಷ್ಟು ಬೆಲೆ ಬಾಳುವ ಒಂದು ಕಳ್ಳತನ ಪ್ರಕರಣ ವರದಿಯಾಗಿತ್ತು. ಅದಲ್ಲದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ದೇವಸ್ಥಾನ ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ ಮತ್ತು ಮಹತ್ವವಾದಂಥ ದೇವಸ್ಥಾನ. ಬಸರಕೋಟ್ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಿರ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ನಾವು ಭಾಳ ಗಂಭೀರವಾಗಿ ತಗೊಂಡಿದ್ವಿ. ಹಾಗೂ SP ರವರು ಈ ಒಂದು ತನಿಖೆಯನ್ನು ಮುಂದಾಳತ್ವವನ್ನು ಮಾಡಿ ಸುಮಾರು 4 ತಂಡಗಳನ್ನು ಪತ್ತೆ ಕಾರ್ಯ ಮಾಡೋಕ್ಕೆ 4 ತಂಡಗಳನ್ನು ರಚನೆ ಮಾಡಿದರು. ಈ ತಂಡದಲ್ಲಿ ಪ್ರಮುಖವಾಗಿ ಬಸವನ ಬಾಗೇವಾಡಿ ಉಪವಿಭಾಗದ DSP ರವರಾದಂಥ ಚಂದ್ರಕಾಂತ್ ನಂದರೆಡ್ಡಿರವರು, ಮೊಹಮ್ಮದ್ ಫಜುದ್ದೀನ್ CPI ಮುದ್ದೇಬಿಹಾಳ್ರವರು, ಸಂಜಯ್ ತಿಪ್ಪಾರೆಡ್ಡಿ PSI ಮುದ್ದೇಬಿಹಾಳ್ ಹಾಗೂ RS ಭಂಗಿ PSI ರವರು ಹಾಗೂ ಸುಮಾರು 20 ಜನ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಒಂದು ತಂಡವನ್ನು ಮಾಡಿ ಭಾಳಷ್ಟು ಆಳವಾಗಿ ಹಾಗೂ ಬೇರೆ ಬೇರೆ ರೀತಿಯಿಂದ ತನಿಖೆಯನ್ನು ಮಾಡಿ ಪ್ರಕರಣನ ಪತ್ತೆ ಮಾಡಿದ್ದಾರೆ. ಇದರದ್ದು ವಿಶೇಷತೆ ಏನಂತಂದರೆ ಪರಿಪೂರ್ಣ ಬರೋಬ್ಬರ ಆಗೈತೆ.
ವಿಎನ್ ಹಾಲ್ ಗಂಗಾಧರ ಭಟ್ ಪೊಲೀಸ್ ಠಾಣೆ, ಸಂಗಮೇಶ್ ಸಲವಾದಿ CPC 650, ಶ್ರೀ ಬಾಬು ಗುಡಿಮನಿ NC 1307 ಮುದ್ದೇಬಿಹಾಳ ಪೊಲೀಸ್ ಠಾಣೆ, ಶ್ರೀ 14 ತಾಳಿಕೋಟೆ ಪೊಲೀಸ್ ಠಾಣೆ, ಕೋಲಾರ ಪೊಲೀಸ್ ಠಾಣೆ, ಶ್ರೀ MA ಭಗವಾನ್ PSI ಕಾನೂನು ಸುವ್ಯವಸ್ಥೆ ಮುದ್ದೇಬಿಹಾಳ ಪೊಲೀಸ್ ಠಾಣೆ, ಶ್ರೀ RS ಬಂಗಿ PSI ಅಪರಾಧ ಮುದ್ದೇಬಿಹಾಳ ಪೊಲೀಸ್ ಠಾಣೆ, ಶ್ರೀ ಚಂದ್ರಕಾಂತ್ ನಾದರೆಡ್ಡಿ DSP ಬಸವನಬಾಗೇವಾಡಿ ಪೂರ್ವ. ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಬಿಜಾಪುರ ಟುಡೇ ನ್ಯೂಸ್, ಇದು ಸತ್ಯದ ದಾರಿ, ಜನಪರ.